ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 52ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಧ್ರುವಗತಿ ನಿರೂಪಣೆ, ಸೂರ್ಯಾದಿ ಗ್ರಹಗಳ ರಥಗಳು ವಾತ ರಶ್ಮಿಗಳಿಂದ ಬದ್ಧವಾಗಿ ಧ್ರುವಾಧೀನವಾಗಿರುತ್ತವೆ. ಆ ಧ್ರುವನು ಶಿಂಶುಮಾರ ಮೂರ್ತಿಯ ಅಧೀನದಲ್ಲಿರುವನು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಸೂರ್ಯದೇವನು ಗ್ರೀಷ್ಮ ಹಿಮಮಳೆ ಈ ಕಾಲಗಳಲ್ಲಿ ಬಿಸಿಲು ಹಿಮಮಳೆ ಇವುಗಳನ್ನು ಉಂಟು ಮಾಡುತ್ತಾ
ಆಯಾ ಋತುಗಳಿಗೆ ಅನುಕೂಲವಾಗಿಯೂ ಕಾಲಾನುಗುಣವಾಗಿಯೂ ಹಗಲು ರಾತ್ರಿಗಳನ್ನು ಉಂಟುಮಾಡುತ್ತಾ ಬದಲಾಯಿಸಿಕೊಂಡು ರಶ್ಮಿಗಳುಳ್ಳವನಾಗಿ ದೇವತೆಗಳು, ಋಷಿಗಳು, ಮನುಷ್ಯರು ಇವರನ್ನು ಸಂತೋಷಪಡಿಸುತ್ತಾ ಸಂಚರಿಸುವನು. ಸೂರ್ಯನು ಅಮೃತದಿಂದ ದೇವತೆಗಳನ್ನು ತೃಪ್ತಿಪಡಿಸುತ್ತಾನೆ. ಶುಕ್ಲ ಪಕ್ಷದಲ್ಲಿ ಚಂದ್ರನನ್ನು ಕಲೆಗಳಿಂದ ವೃದ್ಧಿಪಡಿಸುತ್ತಾನೆ. ದೇವತೆಗಳು ಕೃಷ್ಣ ಪಕ್ಷದಲ್ಲಿ ಕ್ರಮವಾಗಿ ಚಂದ್ರನಲ್ಲಿರುವ ಅಮೃತವನ್ನು ಸಂಪೂರ್ಣವಾಗಿ ಪಾನ ಮಾಡುವರು. ಹೀಗೆ ದೇವತೆಗಳು ಕೃಷ್ಣ ಪಕ್ಷದಲ್ಲಿ ಚಂದ್ರ ಕಲೆಗಳನ್ನು ಪಾನ ಮಾಡುವರು. ಕೊನೆಗೆ ಚಂದ್ರನು ಕ್ಷಯಿಸಿ 2 ಕಲೆಗಳಿಂದ ಮಾತ್ರ ವಿಶಿಷ್ಟನಾಗುವನು. ಆಗ ಪಿತೃಗಳು, ದೇವತೆಗಳು, ಸೌಮ್ಯರು ಇವರು ಕವ್ಯವನ್ನು, ಅಂದರೆ ಪಿತೃಕಾರ್ಯದಲ್ಲಿ ಕೊಡುವ ಹವಿಸ್ಸೆ ಮೊದಲಾದುವನ್ನು ಪಾನ ಮಾಡುವರು. ಸೂರ್ಯನು ತನ್ನ ಪೂರ್ಣವಾದ ಕಿರಣಗಳಿಂದ ಜಲವನ್ನು ಸ್ವೀಕರಿಸಿ ಅದಕ್ಕೆ ಸಹಸ್ರಪಾಲು ಅಧಿಕವಾಗಿ ಮಳೆಯನ್ನು ಸುರಿಸಿ ಸಸ್ಯ ಲತಾದಿಗಳನ್ನು ವೃದ್ಧಿ ಮಾಡುತ್ತಾನೆ. ಹೀಗೆ ಮಳೆಯಿಂದ ಬೆಳೆದ ದವಸ ಧಾನ್ಯಾದಿಗಳಿಂದ ಮನುಷ್ಯರು ತಮ್ಮ ಹಸಿವನ್ನು ಪರಿಹರಿಸಿಕೊಳ್ಳುತ್ತಾರೆ. ಹೀಗೆ ಸೂರ್ಯನು ಅನ್ನ ಪಾನಗಳ ಮೂಲಕ ಪ್ರಜಾರಕ್ಷಣೆಗೆ ಮುಖ್ಯ ಕಾರಣನಾಗಿರುವನು. ದೇವತೆಗಳು ಶುಕ್ಲಪಕ್ಷದ 15 ದಿವಸಗಳಲ್ಲಿ ಚಂದ್ರ ಕಿರಣಗಳಿಂದ ತೃಪ್ತರಾಗುತ್ತಾರೆ. ಪಿತೃಗಳು ಕೃಷ್ಣ ಪಕ್ಷದ 15 ದಿವಸಗಳಲ್ಲಿ ಸ್ವಧಾಕಾರದಿಂದ ಕವ್ಯದಿಂದ ತೃಪ್ತರಾಗುತ್ತಾರೆ. ಮನುಷ್ಯರು ಅನ್ನ ಪಾನಾದಿಗಳಿಂದ ಜೀವಿಸುವರು. ಇವೆಲ್ಲಕ್ಕೂ ಸೂರ್ಯ ರಶ್ಮಿಗಳೇ ಕಾರಣಗಳಾಗಿವೆ. ಆದುದರಿಂದ ಸೂರ್ಯನೇ ದೇವ, ಪಿತೃ, ಮನುಷ್ಯರ ಜೀವನಕ್ಕೆ ಕಾರಣನಾಗಿರುತ್ತಾನೆ. ಹೀಗೆ ಸೂರ್ಯನು ಹಸುರಾದ ತನ್ನ ಕುದುರೆಗಳಿಂದ ಸಂಚರಿಸುತ್ತಾ ರಶ್ಮಿಗಳಿಂದ ಜಲವನ್ನು ಸ್ವೀಕರಿಸಿ ಕಾಲಾನುಗುಣವಾಗಿ ಆ ಜಲವನ್ನು ಸುರಿಸುತ್ತಾ ಚರಾಚರಾತ್ಮಕವಾದ ಜಗತ್ತನ್ನು ರಕ್ಷಿಸುತ್ತಾನೆ. ಈ ಸೂರ್ಯನು ಹಸುರಾದ ಅಶ್ವಗಳಿರುವ ರಥದಲ್ಲಿ ಕುಳಿತು ಸಂಚರಿಸುತ್ತಾ ತನ್ನ ಕಿರಣಗಳಿಂದ ಜಲವನ್ನು ಸ್ವೀಕರಿಸುವನು. ಅನಂತರ ಸಕಾಲದಲ್ಲಿ ಆ ಜಲವನ್ನು ಸಹಸ್ರಾಧಿಕವಾಗಿ ಸುರಿಸುವನು. ಇದರಿಂದ ಬೆಳೆಯಾಗಿ ಜನರು ಜೀವಿಸುವರು. ಹೀಗೆ ಸೂರ್ಯನೇ ಜಗದ್ರಕ್ಷಣೆಗೆ ಕಾರಣನಾಗಿರುವನು. ಹೀಗೆ ಸೂರ್ಯದೇವನು ಒಂದೇ ಚಕ್ರವಿರುವ ರಥದಿಂದ ಅತಿ ವೇಗವಾಗಿ ಸಂಚರಿಸುತ್ತಾ ಇರುವನು. ಮಂಗಳಕರಗಳು ನಾಶರಹಿತವೂ ಆದ ಅಶ್ವಗಳಿಂದ ಸಹಿತವಾದ ಅವನ ರಥವು ಪ್ರಳಯ ಕಾಲದವರೆಗೂ ಆಕಾಶದಲ್ಲಿ ಸಂಚರಿಸುವುದು. ಸೂರ್ಯದೇವನು ಅಹೋರಾತ್ರಿಗಳಲ್ಲಿಯೂ ಏಕಚಕ್ರವೂ 7 ಅಶ್ವಗಳೂ ಇರುವ ತನ್ನ ರಥದಿಂದ ಸಪ್ತದ್ವೀಪಗಳು, ಸಮುದ್ರಗಳು ಇವೇ ಎಲ್ಲೆಯಾಗಿರುವ ಭೂಮಂಡಲದಲ್ಲಿ ಸಂಚರಿಸುತ್ತಾನೆ. ಅವನ ಅಶ್ವಗಳು ಛಂದೋರೂಪಗಳು, ಕಾಮರೂಪಿಗಳು, ಮನೋವೇಗಿಗಳು, ಸ್ವೇಚ್ಛಾಚಾರಿಗಳೂ ಆಗಿವೆ. ಅಂತಹ ಅಶ್ವವಿರುವ ಅತಿ ವೇಗವಾದ ರಥದಿಂದ ಸೂರ್ಯನು ಪ್ರತಿದಿನವೂ ಸ್ವಕಾರ್ಯಗಳನ್ನು ಸಾಧಿಸುತ್ತಾ ಜಗದ್ರಕ್ಷಕನಾಗಿರುತ್ತಾನೆ. ಸೂರ್ಯನ ಆ ಅಶ್ವಗಳು ಹಸುರಾಗಿಯೂ ಅವ್ಯಯವಾಗಿಯೂ ಪಿಂಗಳವಾಗಿಯೂ ಸ್ವತಂತ್ರವಾಗಿಯೂ ಬ್ರಹ್ಮಜ್ಞಾನಿಯಾಗಿಯೂ ಆಗಿ 1 ವರ್ಷಕ್ಕೆ 800 ಮಂಡಲಗಳನ್ನು ಸುತ್ತುತ್ತವೆ. ಕಲ್ಪ ಪ್ರಾರಂಭದಿಂದ ಮೇರುವಿನ ಕೆಳಗೂ ಮೇಲೂ ದಿವಸ ಕ್ರಮದಿಂದ ಮಂಡಲಾಕಾರವಾಗಿ ತಿರುಗಾಡುವ ಆ ಸೂರ್ಯಾಶ್ವಗಳು ಪ್ರಳಯ ಕಾಲದವರೆಗೂ
ವಾಲಖಿಲ್ಯಾದಿ ಮಹರ್ಷಿಗಳಿಂದ ಸಹಿತವಾಗಿ ಹಗಲು ರಾತ್ರಿಗಳಲ್ಲಿಯೂ ಸಂಚರಿಸುತ್ತವೆ. ಮಹರ್ಷಿಗಳು ದಿವಸ್ಪತಿಯಾದ ಸೂರ್ಯನನ್ನು ಅನ್ವರ್ಥಕವೂ ಪ್ರಸಿದ್ಧವೂ ಆದ ಸ್ತುತಿಗಳಿಂದ ಹೊಗಳುತ್ತಾರೆ. ಗಂಧರ್ವರು, ಅಪ್ಸರಸಿಯರು ನೃತ್ಯ ಗೀತಾದಿಗಳಿಂದ ಸೂರ್ಯನನ್ನು ಸೇವಿಸುವರು. ಹೀಗೆ ಇವರಿಂದ ಹೊಗಳಲ್ಪಟ್ಟ ಸೂರ್ಯನು ದಿವ್ಯಾಶ್ವಯುಕ್ತವಾದ ರಥದಿಂದ ಸಂಚರಿಸುವನು. ಸೂರ್ಯನ ಹಾಗೆ ಚಂದ್ರನೂ ಕೂಡ ಅಜವೀಥ್ಯಾದಿಗಳನ್ನು ಆಶ್ರಯಿಸಿರುವ ನಕ್ಷತ್ರಗಳ ಸಂಗಡ ಸಂಚರಿಸುವನು. ಸೂರ್ಯ ರಶ್ಮಿಗಳಂತೆ ಚಂದ್ರನಿಗೂ ವೃದ್ಧಿ ಹ್ರಾಸಗಳು ಉಂಟಾಗುವವು. ಚಂದ್ರನ ರಥಕ್ಕೆ ಉಭಯ ಪಾರ್ಶ್ವಗಳಲ್ಲಿಯೂ 3 ಚಕ್ರಗಳಿವೆ. ಅವನ ರಥ, ಅಶ್ವ, ಸಾರಥಿ ಇವರು ಜಲದಿಂದಲೇ ಉತ್ಪನ್ನರಾಗಿರುವರು. ಆ ರಥವು 100 ಆರೆ ಕೋಲುಗಳಿರುವ 3 ಚಕ್ರಗಳಿಂದಲೂ ಶುಭ್ರವೂ ಉತ್ತಮವೂ ಆದ 10 ಅಶ್ವಗಳಿಂದ ಯುಕ್ತವೂ ಆಗಿದೆ. ಚಂದ್ರನು ದಿವ್ಯವೂ ಕೃಶವೂ ಅಸಂಗವೂ ಮನೋಜವವೂ ಆದ 10 ಅಶ್ವಗಳಿಂದ ಯುಕ್ತವಾದ ರಥದಲ್ಲಿ ಕುಳಿತು ಪ್ರಳಯ ಕಾಲದವರೆಗೂ ಸಂಚರಿಸುವನು ಮತ್ತು ಪ್ರಜಾಪಾಲಕನಾಗುವನು. ಚಂದ್ರನ ರಥದಲ್ಲಿ ನಿಯುಕ್ತವಾದ ಅಶ್ವಗಳು ಬಿಳುಪಾದ ಕಣ್ಣು, ಕಿವಿ ಇವುಗಳುಳ್ಳವುಗಳೂ ಸಮಾನ ವರ್ಣಗಳೂ ಆಗಿ ಶಂಖದಂತೆ ಶುಭ್ರವಾದ ಆ ರಥವನ್ನು ಒಯ್ಯುತ್ತವೆ. ಚಂದ್ರನ ರಥದಲ್ಲಿ 10 ಅಶ್ವಗಳೂ ಇವೆ. ಅವು ಯಯು, ತ್ರಿಮನ, ವೃಷ, ರಾಜಿ, ವಲ, ವಾಮ, ತುರಣ್ಯ, ಹಂಸ, ವ್ಯಾಮಿ ಮತ್ತು ಮೃಗ ಎಂಬ ನಾಮಗಳಿಂದ ಪ್ರಖ್ಯಾತವಾಗಿವೆ. ಈ ಪೂರ್ವದಲ್ಲಿ ನಿರೂಪಿಸಿದ 10 ನಾಮಗಳಿರುವ 10 ಕುದುರೆಗಳು ಪ್ರಳಯ ಕಾಲದವರೆಗೂ ಚಂದ್ರನ ರಥವನ್ನು ಎಳೆದುಕೊಂಡು ಹೋಗುತ್ತವೆ. ಚಂದ್ರನು ದೇವತೆಗಳಿಂದಲೂ ಪಿತೃಗಳಿಂದಲೂ ಕೂಡಿ ಪ್ರತಿನಿತ್ಯವೂ ಸಂಚರಿಸುತ್ತಾನೆ. ಶುಕ್ಲಪಕ್ಷದಲ್ಲಿ ಚಂದ್ರನು ಸೂರ್ಯನ ಎದುರಿಗೆ ಇರುವುದರಿಂದ ನಿತ್ಯವೂ ಕ್ರಮವಾಗಿ ಕಲೆಗಳಿಂದ ವೃದ್ಧಿಯಾಗುತ್ತಾನೆ. ದೇವತೆಗಳು ಚಂದ್ರನ ಅಮೃತಮಯವಾದ ಕಲೆಗಳನ್ನು ಪಾನ ಮಾಡುವುದರಿಂದ ಕೃಷ್ಣ ಪಕ್ಷದಲ್ಲಿ ಚಂದ್ರನು ಕ್ಷೀಣನಾಗುವನು. ಹೀಗೆ ಕ್ಷೀಣವಾದ ಕಲೆಗಳನ್ನು ಸೂರ್ಯನು ನಿತ್ಯವೂ ಒಂದೊಂದು ಕಲೆಯಂತೆ ತನ್ನ ಕಿರಣಗಳ ಮೂಲಕ ಪೂರ್ಣ ಮಾಡುವನು. ಸೂರ್ಯನು ಸುಷುಮ್ನ ನಾಡಿಯಿಂದ ದಿವಸ ಕ್ರಮವಾಗಿ ಚಂದ್ರನನ್ನು ಪೂರ್ಣಗೊಳಿಸುವನು. ಹೀಗೆ ಸುಷುಮ್ನೆಯಿಂದ ಚಂದ್ರನ ಕಲೆಗಳು ಪ್ರತಿ ದಿವಸದಲ್ಲಿಯೂ ಶುಭ್ರವಾಗಿ ಬೆಳೆಯುತ್ತವೆ. ಆದುದರಿಂದ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾದ ಕಲೆಗಳು ಶುಕ್ಲ ಪಕ್ಷದಲ್ಲಿ ವೃದ್ಧಿಯಾಗುತ್ತವೆ. ಹೀಗೆ ಸೂರ್ಯನ ಶಕ್ತಿಯಿಂದ ಚಂದ್ರನ ಶರೀರವು ಪ್ರತಿ ತಿಂಗಳಲ್ಲಿಯೂ ಪೂರ್ಣವಾಗುವುದು. ಹುಣ್ಣಿಮೆಯ ದಿವಸದಲ್ಲಿ ಚಂದ್ರನು ಶುಭ್ರವಾಗಿಯೂ ಸಂಪೂರ್ಣ ಮಂಡಲನಾಗಿಯೂ ಪ್ರಕಾಶಿಸುವನು. ಹೀಗೆ ಶುಕ್ಲ ಪಕ್ಷದಲ್ಲಿ ಚಂದ್ರನು ದಿನಕ್ರಮವಾಗಿ ಸೂರ್ಯನ ಸಹಾಯದಿಂದ ಪೂರ್ಣನಾಗುತ್ತಾನೆ. ಅನಂತರ ಕೃಷ್ಣ ಪಕ್ಷದ ದ್ವಿತೀಯ ಮೊದಲುಗೊಂಡು ಚತುರ್ದಶಿ ದಿವಸದವರೆಗೂ ಜಲದ ಸಾರರೂಪನೂ ಕೇವಲ ರಸಸ್ವರೂಪಿಯೂ ಸುಧಾಮಯನೂ ಆದ ಚಂದ್ರನ ಅಂಬುಮಯವಾದ ಅಮೃತವನ್ನು ದೇವತೆಗಳು ಕ್ರಮವಾಗಿ ಪಾನ ಮಾಡುತ್ತಾರೆ. ಹೀಗೆ ಸೂರ್ಯನ ಶಕ್ತಿಯಿಂದ ಅರ್ಧ ಮಾಸದಲ್ಲಿ ಪೂರ್ಣವಾದ ಅಮೃತವನ್ನು ಪಾನ ಮಾಡುವುದಕ್ಕಾಗಿ ಹುಣ್ಣಿಮೆಯ ದಿವಸದಲ್ಲಿ ದೇವತೆಗಳು ಚಂದ್ರನನ್ನು ಸೇವಿಸುವರು. ಸಮಸ್ತ ದೇವತೆಗಳು, ಪಿತೃಗಳು, ಮಹರ್ಷಿಗಳು ಇವರೆಲ್ಲರೂ
ಹುಣ್ಣಿಮೆಯನ್ನು ಕಾದುಕೊಂಡಿದ್ದು ಚಂದ್ರನನ್ನು ಹೊಂದುವರು. ಚಂದ್ರನು ಕೃಷ್ಣ ಪಕ್ಷದ ಆದಿಯಲ್ಲಿ ಸೂರ್ಯನಿಗೆ ಅಭಿಮುಖನಾಗುವಾಗ ಕ್ರಮವಾಗಿ ಕಲೆಗಳು ಪಾನದಿಂದ ಕುಂದಿ ಕೃಷ್ಣ ಪಕ್ಷದಲ್ಲಿ ಕ್ಷಯಿಸುತ್ತವೆ. ಹೀಗೆ ಕ್ಷೀಣವಾದ ಚಂದ್ರ ಕಲೆಗಳು ಶುಕ್ಲ ಪಕ್ಷದಲ್ಲಿ ಪುನಃ ವೃದ್ಧಿಯಾಗುತ್ತವೆ. ಹೀಗೆ ದಿನಕ್ರಮವು ಅತೀತವಾಗಲು ದೇವತೆಗಳು ಚಂದ್ರನನ್ನು ಪಾನ ಮಾಡಿ ಅರ್ಧ ಮಾಸಾನಂತರ ಹೊರಡುವರು. ಅಮಾವಾಸ್ಯೆಯಲ್ಲಿ ಪಿತೃಗಳು ಚಂದ್ರನನ್ನು ಹೊಂದಿ ಸೇವಿಸುವರು. ಹೀಗೆ 15ನೆಯ ಭಾಗ ಮಾತ್ರ ಉಳಿದು ಇರಲಾಗಿ ಅಪರಾಹ್ನದಲ್ಲಿ ಪಿತೃಗಣಗಳು ಚಂದ್ರನ ಜಘನ ಭಾಗವನ್ನು ಸೇವಿಸುವರು. ಅಮಾವಾಸ್ಯೆಯಲ್ಲಿ ಚಂದ್ರನಲ್ಲಿ ಯಾವ ಕಲಾದ್ವಯಗಳು ಇರುತ್ತವೆಯೋ ದೇವತೆಗಳು ಪಾನ ಮಾಡಿ ಅವಶಿಷ್ಟವಾದ ಆ 2 ಕಲೆಗಳನ್ನು ಪಿತೃಗಳು ಅಮಾವಾಸ್ಯೆಯಲ್ಲಿ ಪಾನ ಮಾಡಿ ತೃಪ್ತರಾಗುವರು. ಅವು ಸೂರ್ಯನ ಕಿರಣಗಳಿಂದ ಚಂದ್ರನಿಗೆ ಬಂದಿರುತ್ತವೆ. ಸ್ವಧಾರೂಪವಾದ ಆ ಅಮೃತವನ್ನು ಪಿತೃಗಳು ಪಾನ ಮಾಡಿ ಹೋಗುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 52ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.